ವಿಷಯಗಳು ನಮ್ಗೆ ಕಳೆದ ಕೆಲವು ದಿನಗಳ ಹಿಂದೆ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ರಾಂಪುರ ಗ್ರಾಮ ಪಂಚಾಯಿತಿ ಮುಂದೆ ಅನೇಕ ಹಿಂದೂಪರ ಸಂಘಟನೆಯವರು ಗ್ರಾಮ ಪಂಚಾಯಿತಿಯ ಆಡಳಿತ ವರ್ಗ PDO ಅವರು ಕಾನೂನುಬಾಹಿರವಾಗಿ ಚರ್ಚ್ ನಿರ್ಮಾಣಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಂದು ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ರಾಂಪುರ ಗ್ರಾಮ ಪಂಚಾಯಿತಿಯ ಮುಂದೆ ಬೃಹತ್ ಪ್ರತಿಭಟನೆಯನ್ನು ಕೈಗೊಂಡಿದ್ದರು. ಈ ಕುರಿತು ಬೆಳಗಾವಿಯಲ್ಲಿ ನಡೆದಂತಹ ಅಧಿವೇಶನದಲ್ಲಿ ಡಿಸೋಜ ಅವರು ಪ್ರತಿಕ್ರಿಯೆಯನ್ನು ನೀಡಿದರು. ಈ ಒಂದು ಕ್ರೈಸ್ತ ಮಿಷನರಿ ವಿರುದ್ಧ ಹಿಂದೂಪರ ಸಂಘಟನೆಯವರು ಒಂದು ಷಡ್ಯಂತ್ರವನ್ನು ನಿರ್ಮಾಣ ಮಾಡಿದ್ದಾರೆ, ಅವರ ವಿರುದ್ಧ ಭಯಾನಕವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಂತಂದು ವಿಚಾರವನ್ನು ವ್ಯಕ್ತಪಡಿಸಿದರು. ಅಲ್ಲದೆ ಕಾನೂನು ಪ್ರಕಾರವಾಗಿ ಒಂದು ಚರ್ಚನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಅಂತಾನು ಹೇಳಿದರು. ಇದಕ್ಕೆ ವಿರುದ್ಧವಾಗಿ ಇಂದು ಹಿಂದೂಪರ ಸಂಘಟನೆಯ ಮುಖಂಡರು ಪ್ರೆಸ್ ಮೀಟ್ ಮಾಡಿ ಈಗೇನು ಚರ್ಚ್ ನಿರ್ಮಾಣವಾಗುತ್ತಿದೆ ಅದು ಕಾನೂನುಬಾಹಿರವಾಗಿ ನಿರ್ಮಾಣ ಆಗ್ತಾ ಇದೆ, ಅಲ್ಲದೆ ಶಾಲೆ ನಿರ್ಮಾಣ ಮಾಡಲಿಕ್ಕೆ ಪರ್ಮಿಷನ್ ತೆಗೆದುಕೊಂಡು ಚರ್ಚನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ನಮ್ಮ ಸಂಘಟನೆ ತಕರಾರಿರುವುದು ಶಾಲೆ ನಡೆಸಲಿಕ್ಕೆ ಅಲ್ಲ, ಇಲ್ಲಿ ಚರ್ಚ್ ನಿರ್ಮಾಣ ಅನಧಿಕೃತವಾಗಿ ಮಾಡ್ತಾ ಇದ್ದಾರೆ ಎನ್ನುವುದರ ವಿರುದ್ಧ ಅಂತಹ ಹಿಂದೂಪರ ಸಂಘಟನೆಯ ಸಂಜೀವ್ ಜೋಶಿ ಕುಲಕರ್ಣಿಯವರು ಹಾಗೂ ಬಾಲಾಜಿರಾವ್ ಭೋಸ್ಲೆ ಸೇರಿದಂತೆ ಸುದ್ದಿಗೋಷ್ಠಿಯನ್ನು ನಡೆಸಿ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ತಮ್ಮದೇ ಆದಂತಹ ಶಕ್ತಿ ತೋರಿಸುವಂತ ಒಂದು ಗಜೇಂದ್ರಗಡ ನಗರ ಇದೆ. ಆದರೆ ಇಲ್ಲಿ ಈ ರಾಜಕೀಯ ಕುತಂತ್ರದಿಂದನೋ ಅಥವಾ ಈ ಅಧಿಕಾರಿಗಳ ಕುಚೇಷ್ಟೆನೋ ಅದೇನೋ ಗೊತ್ತಿಲ್ಲ. ಇಲ್ಲಿ ಕೆಲವೊಂದು ಷಡ್ಯಂತ್ರದಿಂದ ಹಿಂದೂಗಳಿಗೆ ನಮ್ಮಲ್ಲ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಬಂಧು ಹೇಳ್ತಕ್ಕಂತಹ ಈ ಗಜೇಂದ್ರಗಡ ನಗರದೊಳಗೆ ಇವತ್ತ ನಮ್ಮಲ್ಲಿಯೇ ನಮ್ಮವರೇ ಆಗಿರ್ತಕ್ಕಂಥ ಕೆಲವರು ಷಡ್ಯಂತ್ರ ಮಾಡಿ ಇವತ್ತ ಆ ಹೋಲಿ ಫ್ಯಾಮಿಲಿ ಸ್ಕೂಲ್ ಅನ್ನೋ ಹೆಸರಿನಲ್ಲಿ ಚರ್ಚೆಯನ್ನ ಕಟ್ಟತಕ್ಕಂಥದ್ದು ಒಂದು ದೊಡ್ಡ ನಮ್ಗೆ ನಾವು ವಿಶ್ವ ಹಿಂದೂ ಪರಿಷತ್ ಇದನ್ನು ಕಡಾಖಂಡಿತವಾಗಿ ಖಂಡನೆ ಮಾಡ್ತೀವಿ, ಹಿಂದೂ ಖಂಡನೆ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಹಿಂದೂಗಳು ನಾವೆಲ್ಲರೂ ಕೂಡ ಮೊದಲಿಂದಲೂ ಒಂದು ಇವತ್ತು ಯಾವುದೇ ಸಂದರ್ಭದಲ್ಲೂ ಸಹಿತ ನಾವು ಯಾಕಂದ್ರೆ ಅದಕ್ಕೆ ವಿಶೇಷ ಪುಷ್ಟಿ ಯಾಕೆ ಕೊಡೋದು ಅಂದ್ರೆ ಸಾಕಷ್ಟು ಇಲ್ಲೇ ನಾವು ಗಜೇಂದ್ರಗಡ ಹೋರಾಟನೂ ಮಾಡಿದ್ದೀವಿ. ಹಿಂದಕ್ಕಿದೆ ನಮ್ಮ ಕೆಲವೊಂದು ಏನು ಈ ಮಿಸ್ಯೂಸ್ ಮಾಡ್ತಕ್ಕಂಥ ಇವೇ ಉದಾಹರಣೆ ಹಿಂದಕ್ಕೆ ಕೆಲವೊಂದು ಅದೇ ಶಾಲೆಯೊಳಗೆ ಮಕ್ಕಳಿಗೆ ಇವರು ಬಳಿ ಹಾಕಬಾರ್ದು, ಕುಂಕುಮ ಹಚ್ಚಬಾರ್ದು ಅನ್ನೋದು ಕೂಡ ಒಂದು ಇದು ಬಂದಾಗ ಅವತ್ತು ಹೋರಾಟ ಮಾಡಿದ್ದೀವಿ ನಾವು. ಸ್ವತಃ ಇದೆ ಹೋಲಿ ಫ್ಯಾಮಿಲಿ ಸ್ಕೂಲ್ ಒಳಗೆ ಸ್ವಾತಂತ್ರ್ಯ ಇರ್ತಕ್ಕಂಥ ಗಾಂಧೀಜಿ ಫೋಟೋ ಹಾಕಿರಲಿಲ್ಲ ಇವರು, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಫೋಟೋ ಹಾಕಿರಲಿಲ್ಲ ಇವರು ಹೋಲಿ ಫ್ಯಾಮಿಲಿ ಸ್ಕೂಲ್ ಒಳಗೆ. ಅವಾಗ ನಾವು ಹೋರಾಟ ಆದ್ಮೇಲೆ ಅದನ್ನು ಎಚ್ಚೆತ್ತುಕೊಂಡು ಆ ಫೋಟೋ ಹಾಕಿದವರು ಇವರೆಲ್ಲ. ಅದಕ್ಕೆ ನಾವು ಈ ಒಂದು ಹೋರಾಟದಲ್ಲಿ ಅಲ್ಲಿ ಅಧಿಕಾರಿಗಳು PDO ಇಂದ ಹಿಡಿದು EOವರೆಗೂ ನಾವು ಅದನ್ನು ಗಮನ ತಂದಿದ್ದೀವಿ, ತಹಸೀಲ್ದಾರ್ ವಿಶೇಷವಾಗಿ ತಿಳಿಸಿದ್ದೀವಿ. ಬಟ್ ಆ ಭಾಗವಾಗಿ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಹೇಳಿದ್ದೀವಿ, ಇನ್ನ ಅದೇನಂತ ಪರವಾನಗಿ ಇದೆಯೋ ಅಥವಾ ಪರವಾನಗಿ ಇಲ್ಲೋ ಅಂತ ಗೊತ್ತಿಲ್ಲ. ನಾವು ಹೋರಾಟ ಮಾಡ್ತಕ್ಕಂಥದ್ದು ಪರವಾನಗಿ ತಗೊಂಡ್ರ ಅಥವಾ ಕೊಟ್ರೆ ಅಂತ ಹೋರಾಟ ಇತ್ತು ಅಷ್ಟೇ. ಆದರೆ ಒಬ್ಬ MLC ವಿಧಾನ ಪರಿಷತ್ನೊಳಗೆ ಶೂನ್ಯ ಸಮಯದಲ್ಲಿ ಇದನ್ನ ಹೇಳಿಕೆ ಕೊಡ್ತಾರೆ. ನಾವು ಅದನ್ನು ಇನ್ನೂ ನಾವು ಹೇಳಿದ್ದಿಲ್ಲ, ಚರ್ಚೆ ಕಟ್ಟಿದ್ದೀವಿ ಅಂತ ಅಷ್ಟೇ ಹೇಳಿತ್ತು, ಚರ್ಚೆ ಕಟ್ಟಿದ್ದೀವಿ ಅಂತ ಅಷ್ಟೇ ಹೇಳಿತ್ತು. ನಾವು ಇನ್ನೂ ಅದ್ರ ಬಗ್ಗೆ ಯಾವುದೇ ಒಂದು ದಾಖಲಾತಿ ಇಲ್ಲದೆ ಕೆಲವೊಂದು ಹೋರಾಟಗಳ ಬಗ್ಗೆ ಇದು ನೀವೆಲ್ಲ ಮುಂದುವರಿಬಾರದು ಅಂತ ಅಷ್ಟೇ ಹೋರಾಟ ಮಾಡಿದ್ವು. ಆದರೆ ಅವ್ರ ಹೆಜ್ಜೆ ಒಂದು ಮುಂದೆ ಹೋಗಿ ಅವರೇ ಹೇಳ್ತಿದ್ದಾರೆ, ಗಜೇಂದ್ರಗಡ ನಗರದಲ್ಲಿ ಶಾಲೆಯ ಹೆಸರಿನಲ್ಲಿ ಚರ್ಚ್ ಕಟ್ಟುವುದು ಅವಶ್ಯಕತೆ ಇತ್ತ ಅಂತ. ಅವರು ನಾವು ಈಗಾದ್ರೂ ಹೇಳ್ತೀವಿ ಅಲ್ಲಿ ಏನು ಶಾಲೆ ಮಾಡಿದ್ರ ಆ ಶಾಲೆಗೆ ಯಾವುದೇ ವಿರೋಧ ಇಲ್ಲ ನಮ್ದು. ನಮ್ಮ ಸಂಘಟನೆ ಶಾಲೆಯ ಹೆಸರಿರ್ತಕ್ಕಂಥ ಆ ಶಾಲೆಗೆ ಮಕ್ಕಳಿಗೆ ಒಂದೇ ಭಾವನೆ ಇರಲಿ, ಮಕ್ಕಳಿಗೆ ಕಲಿಸ್ತಕ್ಕಂಥ ವಿದ್ಯಾಭ್ಯಾಸಗಳಿಗೆ ನಮ್ದು ಯಾವುದೇ ಉದ್ದೇಶ ಮತ್ತು ನಮಗೆ ಬೇರೆ ವಿರೋಧ ಇಲ್ಲ. ಸ್ಪಷ್ಟ ನಮ್ಮ ವಿರೋಧ ಒಂದೇ, ಚರ್ಚ್ ಅವಶ್ಯಕತೆ ಇದೆಯಾ ಅಲ್ಲಿ ಪ್ರಾರ್ಥನಾ ಮಂದಿರ. ಯಾಕಂದ್ರೆ ಮೊನ್ನೆ ಡಿಸೋಜಾ ಅವ್ರ ಮೇಲೆ MLC ಕಡೆಯಿಂದ ಹೇಳಿದ್ದಾರೆ ಅವರು
ಅದನ್ನ ಅವ್ರ ಕೈ ಹೇಳಿಸಿ, ಇಲ್ಲ ಇವರು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇದಕ್ಕೆ ವಿರೋಧ ಮಾಡ್ತಾ ಇದೆ, ಕುಮ್ಮಕ್ ಕೊಡ್ತಾ ಇದೆ, ಅಧಿಕಾರಿಗಳಿಂದ ಇವರು ಮಿಸ್ಯೂಸ್ ಮಾಡ್ತಿದಾರ ಅಂತ ಮಾನ್ಯ ಡಿಸೋಜ ಅವರು ಅವತ್ತ ಹೇಳಿಕೆ ಕೊಡ್ತಾರೆ. ಅದಕ್ಕೆ ನಾವೇನ್ ಹೇಳೋದು ಅಂದ್ರೆ, ನಮ್ದು ಈ ಚರ್ಚ್ ಕಟ್ಟೋ ವಿಷಯದಲ್ಲಿ ಯಾವಾಗಲೂ ವಿರೋಧ. ಯಾಕೆ ಚರ್ಚ್ ಕಟ್ಟಬಾರದು ಅಂತಂದ್ರೆ, ಅವರು ಮತಾಂತರ ಮಾಡ್ತಾ ಇದ್ದಾರೆ. ಮಕ್ಕಳ ಮುಗ್ಧ ಮನಸ್ಸಿನಲ್ಲಿರ್ತಕ್ಕಂಥ ಮಕ್ಕಳನ್ನ ಮತಾಂತರ ಮಾಡ್ತಾ ಇದ್ದಾರೆ. ನೋಡಿ ನೀವು ಸಾಕಷ್ಟು ಈಗ ಕರ್ನಾಟಕದಲ್ಲಿ ಎಲ್ಲಾ ಕಡೆಗೂ ಕ್ರಿಸ್ಮಸ್ಗೆ ಸರ್ಕಾರದ ಆದೇಶ ಒಂದು ದಿನ ಇದ್ರೆ ಅವರು ಕ್ರಿಸ್ಮಸ್ಗೆ ಅಂತಾನೆ 10-15 ದಿವಸ ರಜಾ ಕೊಡ್ತಾರೆ. ಯಾಕಂದ್ರೆ ಇದು ಯಾಕಂದ್ರೆ ನಾವು ಈಗ ಸರ್ಕಾರಕ್ಕೆ ಒತ್ತಾಯ ಮಾಡಬಹುದಲ್ಲ. ನಾವು ಸಾಕಷ್ಟು ಕೇಳ್ತೀವಿ, ನಮ್ಮ ಧಾರ್ಮಿಕವಾಗಿರ್ತಕ್ಕಂಥ ಹಬ್ಬಗಳು ಸಾಕಷ್ಟು ಹಿಂದೂಗಳ ಹಬ್ಬ ಇದಾವ, ದಸರಾ ಇರ್ತಿದಾವ, ಸಾಕಷ್ಟು ಹಬ್ಬಗಳು ಬಂದಾಗ ಒಂದಿನ ಅವಾಗ ರಜಾ ಕೊಡುದಿಲ್ಲ. ಅಂದ್ರೆ ಇದರೊಳಗೆ ಪಿತೂರಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅವರು. ಈ ಮತಾಂತರ ಹೆಸರಿನಲ್ಲಿರ್ತಕ್ಕಂಥ ಶಾಲೆಯ ಹೋಲಿ ಫ್ಯಾಮಿಲಿ ಅಂತಂತ ಹೆಸರಿನಲ್ಲಿ ನಮ್ಮ ಹಿಂದೂ ಮುಗ್ಧ ಮಕ್ಕಳನ್ನ ಮಿಸ್ಯೂಸ್ ಮಾಡಿಕೊಂಡು ತಮ್ಮದೇ ಆದಂತಹ ಮತಾಂತರಕ್ಕೆ ಪುಷ್ಟಿ ಕೊಡುವಂತಹ ಶಾಲೆ ಹೋಲಿ ಫ್ಯಾಮಿಲಿ ಸ್ಕೂಲ್ ಅನ್ನಲಿಕ್ಕೆ ನಾನು ಕಡಾಖಂಡಿತವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ಆ ಚರ್ಚಿಗೆ ನಾವು ಖಂಡನೀಯವಾಗಿ ವಿರೋಧ ಅದ. ಅದಕ್ಕೆ ನಾವು ನಮ್ಮ ಹಿರಿಯರು ಕೂಡ ಇದ್ದಾರೆ, ವಿಶ್ವ ಹಿಂದೂ ಪರಿಷತ್ ಎಲ್ಲ ಹಿರಿಯರಿದ್ದಾರೆ, ಅವರು ಸ್ಪಷ್ಟೀಕರಣ ಕೊಡ್ತಾರೆ. ಬಹಳಷ್ಟು ನಮಗೇನು ಗೊತ್ತಿಲ್ಲ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಈಗ ಶಾಲೆ ಹೆಸರುವಾಗ ಜೀವನದಾಗ ಅವರು ವ್ಯಕ್ತಿ ಹೆಸರಿನ ಮೇಲೆ ಡಾಕ್ಯುಮೆಂಟ್ಸ್ ಇರೋದು ಸತ್ಯ. ಏನಪ್ಪ ಅಂತಂದ್ರೆ ಹೊಲ ಇರೋದು ಸತ್ಯ, ಅದ್ರ ಮೇಲೆ ಅವ್ರು ಎಣ್ಣೆ ಮಾಡಿಸಿದ್ದು ಸತ್ಯ. ಆದ್ರೆ ಆ ಶಾಲೆ ನಡೆಸೋದಕ್ಕೋಸ್ಕರ ಅವರು ಯಾವ ಆಧಾರದ ಮೇಲೆ, ಯಾವ ದಾಖಲಾತಿ ಮೇಲೆ ಅವರು ಕಟ್ಟಡ ಕಟ್ಟಿದ್ರು ಅಥವಾ ಶಾಲೆ ನಡೆಸ್ತಾ ಇದ್ರು ಅನ್ನೋದಕ್ಕೆ ಸರಿಯಾದಂಥ ಮಾಹಿತಿ ಇದೆ. ಮೊದಲನೇದಾಗಿ ಆ ಪೆಟ್ರೋಲ್ ಮಚಾಡವರಿಗೂ ಮತ್ತು ಹೋಲಿ ಫ್ಯಾಮಿಲಿ ಸ್ಕೂಲಿಗೂ ಕೂಡ ಇರುವಂಥ ಸಂಬಂಧ ಏನು ಅನ್ನೋದು ಗೊತ್ತಾಗಬೇಕು. ಅದಕ್ಕಾಗಿ ನಾವು ನಮ್ಮಲ್ಲಿ ಪರಿಶೀಲನೆ ಮಾಡಿದಾಗ ದಾಖಲಾತಿಗಳನ್ನು ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲಾತಿ ಕೊಟ್ಟಿರೋದಿಲ್ಲ. ಅವ್ರು ಕೊಟ್ಟಿರುವಂಥ ದಾಖಲಾತಿಗಳು ಅವ್ರದ್ದು ಏನೋ ಮಚಾಡವರು ತೆಗೆದುಕೊಂಡಿರ್ತಕ್ಕಂಥ ಎಣ್ಣೆ ಆಡುವ ಪ್ರತಿ ಮತ್ತು ಅವರು ತೆಗೆದುಕೊಂಡಿರ್ತಕ್ಕಂಥ ಉತ್ತಾರಗಳು, ಈ ಸತ್ತಿನ ಉತ್ತಾರಗಳು, ಆಮೇಲೆ ಅವ್ರ ಉದ್ದೇಶ ತಿಳಿಸಿದ್ದಾರೆ. 5 ಎಕರೆ ಎರಡಂಶ ಶೈಕ್ಷಣಿಕಕ್ಕಾಗಿ ಮತ್ತು 200 ಎಕರೆ ನಿವೇಶನಕ್ಕಾಗಿ ಅಂತ ಹೇಳಿ ವಸತಿ ನಿವೇಶನಕ್ಕೆ ಅಂತ ಅವರು ಪರ್ಮಿಷನ್ ಕೊಡುತ್ತಾರೆ. ಅದರ ಪ್ರಕಾರವಾಗಿ ಠರಾವು ಮಾಡಿ ಅವರು ಪಂಚಾಯತ್ನವರು ಠರಾವು ಮಾಡಿ ಉತ್ತರ ಕೊಟ್ಟಿದ್ದು ಸರಿಯಾಗಿದೆ. ಆದರೆ ಕಟ್ಟಡ ಪರವಾನಗಿಯಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಅಂದರೆ ಕಟ್ಟಡ ಪರವಾನಗಿಯಾಗಿ ಬರೀ ಒಂದು ಕಾಯ್ದೆ ಮಾತ್ರ ಕೊಟ್ಟಿದ್ದಾರೆ, ಪರವಾನಗಿ ಪಟ್ಟಿಗೆ ಕಂಡೀಷನಲಿ ಪೀಠ ಮಚಾಡೋರಿಗೆ ಕೊಟ್ಟಿದ್ದಾರೆ. ಆಗ ಹೋಲಿ ಫ್ಯಾಮಿಲಿ ಶಾಲೆ ಕಟ್ಟಡಕ್ಕಾಗಿ ಅಥವಾ ಬೆತನಿ ಅಂತೇಳಿ ಅವರ ನಿವೇಶನಕ್ಕಾಗಿ ಯಾವುದೇ ತರನಾದಂಥ ಮಾಹಿತಿ ಕಟ್ಟಡ ಪರವಾನಗಿ ಇಲ್ಲ. ಹಾಗಾಗಿ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅನ್ನೋದು ಗೊತ್ತಿಲ್ಲ. ಆಮೇಲೆ ಅದೇ ರೀತಿ ಅವ್ರೇನು ಕಟ್ಟಡಕ್ಕಾಗಿ ಎಷ್ಟು ನಿವೇಶನ ಬಳಕೆ ಮಾಡ್ಕೊಂಡಾರ, ಏನು ಚಕ್ಬಂದಿ ಹಾಕೊಂಡಾರ, ಎಷ್ಟು ಅಳತಿ ಐತಿ, ಎಲ್ಲಿವರೆಗೂ ನಾವು ಕಟ್ತೀವಿ ಅಂತೂ ಇಲ್ಲ. ಅದನ್ನು ಒಂದೇ ಒಂದು ಕಟ್ಟಡಕ್ಕಾಗಿ ಅವರು ತೆಗೆದುಕೊಂಡಂಥ ಪರವಾನಗಿ ಬಿಟ್ಟರೆ ಇನ್ನೂರು ಹಾಗೆ ಇರ್ತಕ್ಕಂಥ ಕಮಿಟಿ ಸೆಕ್ರೆಟರಿ ಅವರು, ಕಡಲು ಕಟ್ಟಿ ಪಿ.ಡಿ. ಅವರು ಮತ್ತು ಹಾಗೆ ಇರ್ತಕ್ಕಂಥ ಇನ್ನೊಬ್ಬರು ಅಧ್ಯಕ್ಷರು ಸಹಿತ ಇವತ್ತವರೆಗೂ ಲೋಕಾಯುಕ್ತ ಕೋರ್ಟಿಗೆ ಬೆಂಗಳೂರಿನಿಂದ ಇಲ್ಲಿವರೆಗೂ ಅವ್ರು ಅಲ್ಲಾಡುವಂಥ ಪರಿಸ್ಥಿತಿ ಗೈತಾರೆ. ಆಲ್ರೆಡಿ ಅಂತ ಒಂದು ಕೇಸ್ ಇರೋದು ಮ್ಯಾಟರ್ನು ಸಹಿತ ಇವರು ವಿದೌಟ್ ಪರವಾನಗಿ ಅಂದರೆ ವಿದೌಟ್ ಪರ್ಮಿಷನ್ ಇವರು ಬೇರೆ ಬೇರೆ ರೀತಿಯ ಕಾಮಗಾರಿಗಳನ್ನು ಅಲ್ಲಿ ನಿರಂತರವಾಗಿ ನಡೆಸ್ತಾ ಬಂದಿರ್ತಾರೆ. ನಾವು ಕೂಡ ನಮ್ಮದು ಒಂದು ಪಂಚಾಯತ್ ರಾಜ್ ಇಲಾಖೆಯೊಳಗೆ 2019-20 ಸಾಲಿನೊಳಗೆ 1 ಲಕ್ಷ ರೂಪಾಯಿ ಅನುದಾನವನ್ನು 25/3 ಮತ್ತು 25/4 ಅಭಿವೃದ್ಧಿಪಡಿಸುವುದು ಅಂತ ಹೇಳಿ ಪಂಚಾಯತ್ ರಾಜ್ ಇಲಾಖೆಗೆ ಕೊಟ್ಟಾರೆ. ಒಂದು ಎಸ್ಟಿಮೇಷನ್ ಕಾಪಿ ಇದೆ, 1 ಲಕ್ಷ ರೂಪಾಯಿ ಎಸ್ಟಿಮೇಷನ್. ಎದಕ್ಕಾಗಿ ಏನು ಅನ್ನೋದು ಸರಿಯಾದ ಕಾಮಗಾರಿ ಹೆಸರು ಸದ್ಯಕ್ಕಿಲ್ಲ. ಅದಕ್ಕೆ ನಾವು ನಮ್ಮ ಊರಿಗೆ ಸಂಬಂಧಪಟ್ಟಂಥದ್ದು ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಂಥ ಒಂದು ಕಾಮಗಾರಿ ಕೇಳಿದ್ರೆ 108 ಕಾಯ್ದೆಗಳನ್ನ ಹೇಳ್ತಾರೆ. ಒಂದು ಅನುದಾನ ಕೊಡ್ಬೇಕಾಗ್ತದೆ ಕಟ್ಟಡಕ್ಕಾಗಲಿ, ಮೂಲಭೂತ ಸೌಕರ್ಯಕ್ಕೆ ಬರೀ ಒಂದು ಕರೆಂಟ್ ಹಾಕಿಸ್ಕೊಡ್ರಪ್ಪ ಅಂತಂದ್ರೆ ಅನುದಾನ ಇಲ್ಲ ಅಂತ ಹೇಳ್ತಾರೆ. ಈ PRD ಇಲಾಖೆ ವತಿಯಿಂದ 1 ಲಕ್ಷ ರೂಪಾಯಿ ಅನುದಾನ ಎದಕ್ಕಾಗಿ ಅನ್ನೋದನ್ನ ಸರಿಯಾಗಿಲ್ಲ ಅದನ್ನು ಎಸ್ಟಿಮೇಷನ್ ಮಾಡಿ ಪ್ರೈವೇಟ್ ಶಾಲೆ ಅಂತೂ ಇಲ್ಲ, ಅಧಿಕೃತ ಡಾಕ್ಯುಮೆಂಟ್ ಇಲ್ಲಪ್ಪ ಅಂತಂದ್ರೆ ಇದು ವ್ಯವಸ್ಥಿತವಾದಂಥ ಷಡ್ಯಂತ್ರದೊಳಗೆ ಏನು ಇನ್ನೂ ಇಲ್ಲ, ಸಂಶಯನೇ ಇಲ್ಲ. ಹಾಗಾಗಿ ನಾವು ನಿರಂತರ ಈ ಒಂದು ದಾಖಲಾತಿ ಹುಡುಕುವ ಸಲುವಾಗಿನ ಸರಿಸುಮಾರು 4-5 ವರ್ಷ ಕಳೆದಿದ್ದೀವಿ. ಹೋರಾಟ ಅಂತ ಹೇಳೇ ಮಾತು ಇವತ್ತಿನವರೆಗೂ ಅಪೂರ್ಣವಾದಂಥ ದಾಖಲಾತಿಗಳು ನಮ್ಮಲ್ಲಿ ಸಿಗ್ತಾವಪ್ಪ ಅಂತಂದ್ರೆ ಅವ್ರು ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರಪ್ಪ ಅಂದ್ರೆ ಆಮೇಲೆ ಇದ್ರೆ ಕೊಡ್ತಾರೆ. ಅವ್ರ ಕಡೆ
ದಾಖಲಾತಿ ಇರುವಂತ ನಮ್ಮದು ವಾದ. ಆಮೇಲೆ ಸದನದವರು ಕೂಡ ಶೂನ್ಯ ಒಳಗೆ ಸಚಿವರು ಡಿಸೋಜ ಅವರು ಐವಾನ್ ಡಿಸೋಜ ಅವರು ಸದನಕ್ಕಿಂತ ತಪ್ಪು ಮಾಹಿತಿ ನೀಡಿದ್ದಾರೆ, ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲ ದಾಖಲಾತಿಗಳು ನಮ್ಮಲ್ಲಿ ಹಿಂದೂ ಸಂಘಟನೆಗಳು ನಮ್ಗೆ ಪ್ರಕಾರ ಮಾಡಕತ್ತಾವ ಅಂತೇಳಿ. ಹಾಗಾಗಿ ಮುಂದೆ ಅದು ಶೂನ್ಯ ವೇಳೆಯಲ್ಲೂ ಕೂಡ ಅದೊಂದು ಸಭೆ ಕುಂಠಿತಾಗಿರೋದ್ರಿಂದ ನಮ್ಮ ಪರವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಅದನ್ನ ಸಚಿವರು ಶಾಸಕರು ಧ್ವನಿ ಅಂತವರಿದ್ದರು. ಆ ಸಮಯದ ಅಭಾವದಿಂದ ಸದನ ಮುಗಿಕೊಂಡಿರೋದ್ರಿಂದ ಆ ವಿಷಯಗಳನ್ನು ಪ್ರಸ್ತಾಪ ಆಗಿಲ್ಲ. ಹಾಗಾಗಿ ನಾವು ಜನರಿಗೆ ತಪ್ಪು ಅಭಿಪ್ರಾಯ ಹೋಗಬಾರ್ದು ಅಂತ ಹೇಳಿ, ಯಾಕಂತಂದ್ರೆ ಸದನಗಳು ಅವರು ಎಲ್ಲ ದಾಖಲಾತಿ ಇದನ್ನ ಸದನಗಳು ಅವ್ರು ಮಾಹಿತಿ ಕೊಟ್ಟರ, ಅದಕ್ಕೆ ಇವರು ಉದ್ಯೋಗ ಸುಮ್ಮನೆ ಕೂತಾರ ಅನ್ನುವಂಥ ಭಾವನೆ ಜನರಲ್ಲಿ ಬರಬಾರ್ದು ಮತ್ತು ಎಲ್ರಿಗೂ ಯಾರಿಗೂ ಬರಬಾರ್ದು ಅಂತ ಹೇಳಿ ನಾವು ಹೋರಾಟ ಮಾಡ್ತಕ್ಕಂಥ ದಾರಿ ಸರಿಯಾಗಿ ಪರಿಷತ್ ಮತ್ತು ಬಜರಂಗ ವತಿಯಿಂದ ಏನು ಹೋರಾಟ ಮಾಡಿರ್ತೀವೋ ಆ ಹೋರಾಟ ಕೇವಲ ಒಂದು ಶಿಕ್ಷಣ ಸಂಸ್ಥೆಯ ಉದ್ದೇಶ ಇಟ್ಕೊಂಡು ಹೋರಾಟ ಅಲ್ಲ, ಮುಂದೆ ಬರ್ತಕ್ಕಂಥ ಸಮಾಜಕ್ಕೆ, ವಿಶೇಷವಾಗಿ ಹಿಂದೂ ಧರ್ಮಕ್ಕೆ, ಈ ಸನಾತನ ಧರ್ಮಕ್ಕೆ ಏನು ಅಪಾಯ ಆಗ್ತದಂತಕ್ಕಂಥ ಒಂದು ಭಯದಿಂದ ಒಂದು ಸಮಾಜದ ಒಂದು ಧರ್ಮದ ಒಂದು ಕಳಕಳಿ ಕಾಳಜಿ ಇಟ್ಕೊಂಡು ನಾವು ಹೋರಾಟ ಮಾಡಿರ್ತೀವಿ. ಈಗ ಯಾವುದೋ ಒಬ್ಬ ಮಚ್ಚಾಡು ಅಂತಕ್ಕಂಥ ವೈಯಕ್ತಿಕ ಹೆಸರಿನ ಒಬ್ಬರು 8 ಎಕರೆ ಭೂಮಿಯನ್ನು ಖರೀದಿ ಮಾಡಿ ಅದರೊಳಗೆ 5 ಎಕರೆ ಶಿಕ್ಷಣ ಸಂಸ್ಥೆ, 3 ಎಕರೆ ವಸತಿ ಉದ್ದೇಶಕ್ಕಾಗಿ ನಿವೇಶನವನ್ನು ಮಾಡಿಕೊಂಡಾರ. ಅದು ನಮಗೆ ಕೆಲವು ದಾಖಲಾತಿಗಳು ಕೇಳಿರ್ತಕ್ಕಂಥ ಉಷ್ಟು ದಾಖಲಾತಿಗಳನ್ನು ಗ್ರಾಮ ಪಂಚಾಯತಿ ಕೊಡದಿದ್ರು ಸಹಿತಕ್ಕೆ ಕೆಲವು ದಾಖಲಾತಿಗಳನ್ನು ನೋಡಿದಾಗ ಅದು 8 ಎಕರೆ ಭೂ ಪ್ರದೇಶ, ಅದರೊಳಗೆ 5 ಎಕರೆ ಶೈಕ್ಷಣಿಕ ಮತ್ತು 3 ಎಕರೆ ವಸತಿ ಅಲ್ಲ. ಯಾವ ಶಿಕ್ಷಣ ಮತ್ತು ವಸತಿ ಉದ್ದೇಶಕ್ಕಾಗಿ ಅವ್ರೇನ ನಿವೇಶನಗಳನ್ನು ಮಾಡಿಕೊಂಡಾರೋ ಅಲ್ಲಿ ಚರ್ಚ್ ಕಟ್ಟಬೇಕಂತಕ್ಕಂಥದ್ದಿಲ್ಲ. ಕಾನೂನಿನ ವ್ಯಾಪ್ತಿಯೊಳಗೆ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ಯಾವುದೇ ಧಾರ್ಮಿಕ ಚಟುವಟಿಕೆ ಮಾಡಿಸ್ಲಿಕ್ಕಂತಂದು ಅಲ್ಲಿ ಉದ್ದೇಶ ಇಟ್ಕೊಂಡು ನಾವು ಕಟ್ಟಿಲ್ಲ. ಅವ್ರು ಕೇಳಿರ್ತಕ್ಕಂಥ ವಸತಿ ಮತ್ತು ಶಿಕ್ಷಣದ ಉದ್ದೇಶ ಇಟ್ಕೊಂಡು. ಆದ್ರೆ ಇವತ್ತು ಅವರು ಕಾನೂನು ಬಾಹಿರವಾಗಿ ಚರ್ಚ್ ಕಟ್ಟಕತ್ತಾರ. ಅದೇ ರೀತಿಯಾಗಿ ಮಾನ್ಯ PDO ಅವರ ಮಾರ್ಗದರ್ಶನ ಈಗ ಒಂದು ಕೆಲವು ದಿವಸಗಳವರೆಗೆ ಅಲ್ಲಿ ಯಾವುದೇ ರೀತಿಯ ಅನಧಿಕೃತ ಕಟ್ಟಡ ಕಟ್ಟಬಾರ್ದು ಅಂತ ಹೇಳಿದಾಗ್ಯೂ ಸಹಿತ ಇವತ್ತು ಅವರು ಕಟ್ಟಕತ್ತಾರ ಅಂದ್ಮೇಲೆ ಇದ್ರ ಹಿಂದೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಜಾಲ. ನಮಗೆಲ್ಲ ಗೊತ್ತಿರುವಂಗೆ ಸ್ವಾಮಿ ವಿವೇಕಾನಂದರ ಮಾತು ನಮ್ಗೆ ಇವತ್ತು ನೆನಪಿಗೆ ಬರ್ಲಿಕ್ಕೆ, ಇವತ್ತು ಮತಾಂತರ ಅಂತಕ್ಕಂಥದ್ದು ನಾಳೆ ರಾಷ್ಟ್ರಾಂತರ ಅಂತಕ್ಕ. ಯಾವ ಒಬ್ಬ ವ್ಯಕ್ತಿ ಈ ಭೂಮಿಯಲ್ಲಿರ್ತಕ್ಕಂಥ ವ್ಯಕ್ತಿ ಮತಾಂತರ ಆಗ್ತಾನೋ ಅವ ಕೇವಲ ಒಂದು ಧರ್ಮದಿಂದ ಮತಾಂತರ ಆಗಂಗಿಲ್ಲ, ಒಂದು ತನ್ನ ಪೂಜಾ ಪದ್ಧತಿ ಬದಲಿಸ್ಕೊಳ್ಳಂಗಿಲ್ಲ, ಅವ ಕೇವಲ ಒಂದು ಧಾರ್ಮಿಕತೆಯಿಂದ ಬದಲಿಯಾಗಂಗಿಲ್ಲ, ಈ ರಾಷ್ಟ್ರವನ್ನು ಸಹಿತಕ್ಕೆ ಬದಲಿ ಮಾಡತಕ್ಕಂಥ ಒಂದು ವ್ಯವಸ್ಥಿತ ಮಾನಸಿಕತೆ ಅವನನ್ನು ನಿರ್ಮಾಣ ಆಗ್ತದೆ. ಇದು ಸ್ವಾಮಿ ವಿವೇಕಾನಂದ ಹೇಳಿದ್ರು. ಇವತ್ತು ಮತಾಂತರ ಆಗಿರ್ತಕ್ಕಂಥ ನಾಳೆ ರಾಷ್ಟ್ರಾಂತರ ಆಗ್ತಾರೆ. ಆ ಭಯ ಇವತ್ತು ನಮ್ಮನ್ನು ಕಾಡಿಕತ್ತಿದೆ ಗಜೇಂದ್ರನಲ್ಲಿ. ಸುಮಾರು ವರ್ಷಗಳಿಂದ ಹೋಲಿ ಫ್ಯಾಮಿಲಿ ಹೆಸರಿನಲ್ಲಿ ಶಾಲೆ ನಡೆಸಿದ್ರು ಸಹಿತ ನಾವು ಯಾವುದಕ್ಕೆ ಏನು ತಕರಾರು ಮಾಡಿದ್ದಿಲ್ಲ. ಆದ್ರೆ ಇವತ್ತು ಅವರಲ್ಲಿ ಆ ಸುತ್ತಮುತ್ತಲಿರ್ತಕ್ಕಂಥ ಮುಕ್ತ ಹಿಂದೂಗಳನ್ನ, ಅಲ್ಲಿ ಇರ್ತಕ್ಕಂಥ ಗ್ರಾಮಾಂತರದಲ್ಲಿ ವಾಸಿಸ್ತಕ್ಕಂಥ ಸಾರ್ವಜನಿಕ ಎಲ್ಲ ಹಳ್ಳಿಯಲ್ಲಿ ವಾಸಿಸ್ತಕ್ಕಂಥ ಜನರನ್ನ ಅವರ ಮುಗ್ಧತೆಯನ್ನ ದುರುಪಯೋಗಪಡಿಸಿಕೊಂಡು ಅವರಿಗೆ ಆಶೆ ಆಮಿಷಗಳನ್ನು ತೋರಿಸಿ ಶಿಕ್ಷಣ ಮತ್ತು ಆರೋಗ್ಯದ ಹೆಸರಿನಲ್ಲಿ ಮತಾಂತರ ಮಾಡ್ತಕ್ಕ ಒಂದು ವ್ಯವಸ್ಥಿತವಾದ ಷಡ್ಯಂತ್ರವನ್ನು ಮಾಡಲಿಕ್ಕಿದ್ದಾರೆ. ಅದಕ್ಕೆ ನಮ್ಮ ವಿರೋಧ. ಇದು ಈ ಹೋರಾಟ ನಿರಂತರವಾಗಿ ನಡೀತದೆ. ಅದರ ಜೊತೆಗೆ ನಾವು ಕೆಲವು ದಾಖಲಾತಿಗಳನ್ನು ಇಟ್ಟುಕೊಂಡು ಕಾನೂನು ಬಾಹಿರವಾಗಿ ಏನು ಚರ್ಚ್ ಕಟ್ಟಲಿಕ್ಕಿರ್ತಾರೋ ಅದಕ್ಕೆ ನಾವು ಲೋಕಾಯುಕ್ತಕ್ಕೂ ಮೊರೆ ಹೋಗಿವಿ. ಲೋಕಾಯುಕ್ತಕ್ಕೂ ಕೆಲವು ದಾಖಲಾತಿಗಳನ್ನು ನಾವು ಕೊಟ್ಟು ಇದು ಕಾನೂನು ಬಾಹಿರ ಚಟುವಟಿಕೆ ನಡೆಸಲಿಕ್ಕೆ ತಡೆಗಟ್ಟಬೇಕು, ಇದ್ರ ಬಗ್ಗೆ ನೀವು ತನಿಖೆ ಮಾಡಬೇಕಂತಕ್ಕಂಥದ್ದನ್ನು ಇವತ್ತಾಗ ನಾವು ಅಲ್ಲಿ ಲೋಕಾಯುಕ್ತರಿಗೆ ಹೋಗಿ ನಮ್ಮ ಮನವಿಯನ್ನು ಕೊಟ್ಟಿವಿ. ಇನ್ನು ಬರೋ ದಿವಸದೊಳಗೆ ಇಡೀ ಹಿಂದೂ ಜಾಗೃತ ಹಿಂದೂ ಸಮಾಜ ಕರ್ಕೊಂಡು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ನೇತೃತ್ವದೊಳಗೆ ಗಜೇಂದ್ರಗಡ ಚಲೋ ಕಾರ್ಯಕ್ರಮವನ್ನು ಹಾಕೋತೀವಿ ನಾವು. ಗಜೇಂದ್ರಗಡ ಚಲೋ ಕಾರ್ಯಕ್ರಮ ಹಾಕಿಕೊಂಡು ಇಲ್ಲಿರ್ತಕ್ಕಂಥ ಇಡೀ ಹಿಂದೂ ಸಮಾಜವನ್ನು ಜಾಗೃತಿ ಮಾಡಿಸೋದ್ರ ಜೊತೆಗೆ ಆ ಕ್ರಿಶ್ಚಿಯನ್ರ ಒಂದು ಕುತಂತ್ರವನ್ನು ಬಯಲು ಹೇಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಿರ್ತಕ್ಕಂಥ ಕೆಲಸವನ್ನು ಈಗ ಹಮ್ಮಿಕೊಳ್ಳಕ್ಕಿರ್ತೀವಿ. ಅದಕ್ಕೆ ಯಾವ ಮಚಾಡು ಅಂತಕ್ಕಂಥ ಒಬ್ಬ ಬೆಳಗಾವದಲ್ಲಿರ್ತಕ್ಕಂಥ ಪೀಟರ್ ಮಚಾಡು ಅಂತಕ್ಕಂಥವ್ರು ಈ ಶಾಲೆಯ ಸಂಸ್ಥೆಗೆ ಮತ್ತು ಅವ್ರಿಗಿರ್ತಕ್ಕಂಥ ಸಂಬಂಧ ಏನು, ಈ ಶಿಕ್ಷಣ ಸಂಸ್ಥೆ ಹೆಸರಿನಲ್ಲಿರ್ತಕ್ಕಂಥ ಹೋಲಿ ಫ್ಯಾಮಿಲಿ ಶಿಕ್ಷಣ ಸಂಸ್ಥೆ ಹೆಸರಿನಲ್ಲಿರ್ತಕ್ಕಂಥ ಈ ಶಾಲೆ ಯಾವ ಚಟುವಟಿಕೆಯಿಂದ ಕೂಡಿದೆ ಮತ್ತು ಅಲ್ಲಿ ಉಳಿದ ಇರ್ತಕ್ಕಂಥ ಶಿಕ್ಷಣ ಜೊತೆಗೆ ಯಾವ ಥರದ ಮತಾಂತರ ನಡೀತಕ್ಕಂಥ ಕ್ರಿಯೆ ನಡೆದದಂತಕ್ಕಂಥ ನಮಗೆಲ್ಲ ಕಂಡು ಬಂದವು.
ಅವೆಲ್ಲ ಆಧಾರ ಸಹಿತ ನಾವು ಸಮಾಜಕ್ಕೆ ಮುಂದಿಡ್ತಕ್ಕಂಥ ಪ್ರಯತ್ನ ಮಾಡಲಿಕ್ಕಿರ್ತೀವಿ. ಈಗಾಗಲೇ ಹೇಳಿದ್ದಕ್ಕೆ ಯಾವ ಈ ದೇಶಕ್ಕಾಗಿ ಯಾರು ಈ ಸ್ವತಂತ್ರ ಸಿಕ್ಕಾಗಿ ಯಾರು ಹೋರಾಟ ಮಾಡಿದ್ರು, ತಮ್ಮ ಪ್ರಾಣಾರ್ಪಣೆ ಮಾಡಿದ್ರು, ಯಾರು ತಮ್ಮ ಜೀವನ ಸಮರ್ಪಣೆ ಮಾಡಿರ್ತಕ್ಕಂಥ ಪುರುಷರ ಒಂದು ಭಾವಚಿತ್ರಗಳನ್ನು ಎಲ್ಲ ಶಾಲೆಗಳಿಗೆ ಇಡಬೇಕು ಅಂತಕ್ಕಂಥದ್ದು ಮಾನ್ಯ ಸರ್ಕಾರನೂ ಸಹಿತ ಆದೇಶ ಮಾಡೋದಕ್ಕೆ ಸಹಿತ ಅವ ಆದೇಶವನ್ನು ಧಿಕ್ಕರಿಸಿ, ಉದಾಹರಣೆಗೆ ಮಹರ್ಷಿ ವಾಲ್ಮೀಕಿ ಜಯಂತಿ ಮುಂದೆ ಮಹರ್ಷಿ ವಾಲ್ಮೀಕಿ ಜಯಂತಿನ ಆಚರಣೆ ಮಾಡಬೇಕು, ಕನಕದಾಸರ ಜಯಂತಿನ ಕನಕದಾಸರ ಜಯಂತಿ ಆಚರಣೆ ಮಾಡಬೇಕು, ಡಾಕ್ಟರ್ ಅಂಬೇಡ್ಕರ್ ಜಯಂತಿನ ಆಚರಣೆ ಮಾಡಬೇಕು, ಗಾಂಧೀಜಿ ಜಯಂತಿ ಆಚರಣೆ ಮಾಡಬೇಕು. ಈ ತರದ ಮಹಾನುಭಾವರ, ದೇಶಭಕ್ತರ, ಧರ್ಮವಂತರ ಜಯಂತಿಗಳನ್ನು ಆಯಾ ಶಾಲೆಗಳಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಆಚರಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಸರ್ಕಾರ ಆಜ್ಞೆ ಮಾಡಿದ ಸಹಿತ ಆ ಆಜ್ಞೆಗಳನ್ನು ಧಿಕ್ಕರಿಸಿ ಇವತ್ತು ಆ ಶಾಲೆ ನಡೆಸಲಿಕ್ಕೆ ಅಂದ್ರೆ ಅವ್ರಿಗೆ ಇರ್ತಕ್ಕಂಥ ಒಂದು ಈ ದೇಶದ ಬಗ್ಗೆ, ಈ ಸಮಾಜದ ಬಗ್ಗೆ, ಈ ಸರ್ಕಾರದ ಬಗ್ಗೆ ಅವ್ರಿಗೆ ಎಷ್ಟು ಕಾಳಜಿ, ಕನಿಕರ, ಈ ದೇಶದ ಬಗ್ಗೆ ಅವ್ರಿಗೆ ಅಂತಕ್ಕಂಥದ್ದು ಕಂಡು ಬರ್ತೈತಿ. ಆ ಎಲ್ಲ ಅವರು ಈ ಪ್ರಕ್ರಿಯೆಗಳನ್ನು ವಿರೋಧಿಸಿ ಇವತ್ತು ನಾವು ಹೋರಾಟ ಮಾಡಲಿಕ್ಕಿರ್ತೀವಿ. ಆ ಹೋರಾಟ ನಿರಂತರವಾಗಿ ನಡೀತದೆ. ಎಲ್ಲಿವರೆಗೆ ಅವರು ತಮ್ಮ ಈ ದುಷ್ಕೃತ್ಯಗಳನ್ನು ತೆಗೆದುಹಾಕಿ ಒಳ್ಳೆಯ ಸಮಾಜಕ್ಕಾಗಿ ತಮ್ಮ ಶಿಕ್ಷಣವನ್ನು ಉಪಯೋಗಿಸ್ತಾರೋ, ಒಳ್ಳೆಯ ಶಿಕ್ಷಣ ಕೊಡ್ತಕ್ಕಂಥ ಒಂದು ಮಾನಸಿಕತೆ ಅವರಲ್ಲಿ ಬರ್ತದೋ, ಮತ್ತು ಏನು ಇವತ್ತು ಪ್ರಾರ್ಥನಾ ಮಂದಿರವನ್ನು ಕಟ್ಟಲಿಕ್ಕೆ ಅದು ನಿಲ್ಲಿಸದೇ ಇದ್ರೆ ಈ ಹೋರಾಟ ನಿರಂತರವಾಗಿರ್ತದೆ. ಮತ್ತು ಅದು ಯಾವ ರೀತಿ ಉಗ್ರ ಸ್ವರೂಪ ತಾಳ್ತದೋ ಅಂತಕ್ಕಂಥದ್ದು ನಮಗೂ ಗೊತ್ತಾಗಂಗಿಲ್ಲ. ಹಂಗೇನಾದರೂ ಕಂಡು ಬಂದ್ರೆ ಅದಕ್ಕೆ ಸರ್ಕಾರದ ಮತ್ತು ನೇರ ಹೊಣೆ ಅಂತಕ್ಕಂಥ ಮಾತನ್ನು ಎಚ್ಚರಿಕೆ